ಇದೆ. ಪುನೀತ್ ರಾಜ್ಕುಮಾರ್ ಚೆನ್ನಾಗಿ ಮಾಡಿದ್ದಾನೆ, ಸೂಪರ್ ಇದೆ. ಪಿಕ್ಚರ್ ತುಂಬ ಚೆನ್ನಾಗಿದೆ. ಪುನೀತ್ ರಾಜ್ಕುಮಾರ್ ನೋಡೋಂಗಾಗುತ್ತೆ. ಫೈಟ್ ಅದ್ದೂರಿ ಮಾಡಿದ್ದಾನೆ, ಸೂಪರ್ ಮಾಡಿದ್ದಾನೆ, ಎಕ್ಸಲೆಂಟ್ ಮೂವಿ. ಇನ್ನೊಂದು ಇದರಲ್ಲಿ ಒಂದು ಸಾಂಗ್ ಬೇಕಾಗಿತ್ತು, ಸಾಂಗ್ ಚೆನ್ನಾಗಿರ್ತಿತ್ತು. ತುಂಬ ಚೆನ್ನಾಗಿದೆ. ಯೂತ್ ನೋಡೋಂಥ ಸಿನಿಮಾ. ರೋಡು ಜಮ್ಮೆ ಹೆಂಗೆ ಬಿಟ್ಟುತ್ತೆ, ಹೆಂಗೆ ಸಿನಿಮಾ. ಚಿತ್ರ ಸೂಪರ್ ಬಂದಿದೆ. ಅಪ್ಪು ಸರ್ ನೋಡೋಂಗಾಗುತ್ತೆ. ಫೈಟ್ ಯಾರಿಗೇನು ಕಡಿಮೆ ಇಲ್ಲ. ಅಪ್ಪು ಸರ್ ಈಕ್ವಲ್ ಮಾಡಿದ್ದಾನೆ. ತುಂಬ ಚೆನ್ನಾಗಿ ಪಿಕ್ಚರು. ಇನ್ನೊಂದು ಸಾಂಗ್ ಬೇಕಾಯ್ತು ಅಷ್ಟೇ. ಸೂಪರ್ ಇದೆ. ಈ ಯುವ ಪಿಕ್ಚರ್ ಟ್ರೈಲರ್ ಇದು ಸೂಪರ್ ಸಿನಿಮಾ. ಸೂಪರ್ ಫೈಟ್ ಮಾಡಿದ್ದಾನೆ. ಯುವರಾಜ್ ಕುಮಾರ್ ಫೈಟ್ ಈ ಥರ ಮಾಡೋದು ಅನ್ಕೊಂಡಿರಲಿಲ್ಲ ನಾವು. ಆ್ಯಕ್ಟಿಂಗ್ ಸೂಪರ್. ಒಂಥರ ಶಿವರಾಜ್ಕುಮಾರ್ ಕೂಡ ಮೀರಿಸ್ತಾನೆ. ಈ ನಾಚ ಆ್ಯಕ್ಟಿಂಗ್ ಮಾಡಿದ್ದಾನೆ. ದೊಡ್ಡಪ್ಪನ ಥರ ಕಾಣ್ತಾನೆ. ರಾಜ್ಕುಮಾರ್ ಥರ ಡೈಲಾಗ್ ಹೊಡಿತಾನೆ. ಸೂಪರ್ ಮಾಡಿದ್ದಾನೆ. ಈಗ ಯೂತಿಗೆ ಒಳ್ಳೆ ಪಿಕ್ಚರ್ ಇದು. ಪಿಕ್ಚರ್ ನ್ಯೂಸ್ ಕೊಡುತ್ತೆ. ಸೂಪರ್ ಇದೆ ಪಿಕ್ಚರ್. ಒಂದೇ ಒಂದು ಕಡಿಮೆ ಇನ್ನೊಂದು ಸಾಂಗ್ ಇಡಬೇಕಾಯ್ತು ಲಾಸ್ಟಲ್ಲಿ. ಫಸ್ಟ್ ಹಾಫ್ ಅಳ್ಳಾಡಂಗಿಲ್ಲ, ಹಂಗೆ ನೋಡ್ತೀವಿ. ಸೆಕೆಂಡ್ ಸ್ಲೋ ಆಗುತ್ತೆ, ಇಂಟ್ರೆಸ್ಟಿಂಗ್. ಬಟ್ ಏನಿದು ಮಾಸ್ ಮೂವಿ ಅಲ್ಲ, ಸೈಲೆಂಟ್ ಆಗುತ್ತೆ. ಸೂಪರ್ ಇದೆ, ಸೂಪರ್. ಫಿಲಿಮ್ ಮಾತ್ರ 100 days. ಇವಣ್ಣನ ಆಕ್ಟಿಂಗ್, ಇವಣ್ಣನ ಡ್ಯಾನ್ಸ್, ಇವಣ್ಣನ ಇನ್ನಸೆನ್ಸ್ ಎಲ್ಲ ಇನ್ನು ಮಾತಾಡಂಗಿಲ್ಲ. ಇವಣ್ಣಂದು ಡ್ಯಾನ್ಸು, ಇವಣ್ಣಂದು ಫೈಟು, ಅದ್ರ ಬಗ್ಗೆ ಮಾತೇ ಇಲ್ಲ. ಸಿನಿಮಾ ಒನ್ ಆಫ್ ದ ಇದು ಈ ವರ್ಷದ ಒಂದು ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಫಿಲಿಮ್ ಇದು. ಎಲ್ಲರೂ ನೋಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು ಈ ಫಿಲಿಮಿಗೆ. ಕರ್ನಾಟಕದಾಗ ನಂಬರ್ 1 ಡ್ಯಾನ್ಸರು, ನಂಬರ್ 1 ಫೈಟರು. ಇವತ್ತಿನವ್ರಿಗೆ ಯಾರು ಮಾಡೋಕ್ಕಾಗಲ್ಲ. ಮತ್ತೆ ನಮ್ಮ ಅಪ್ಪು ಇದ್ದಲ್ಲ, ನಮ್ಮ ಅಪ್ಪು ಥರನೇ ಮಾಡಿದ್ದಾರೆ. ಇದು ಸೇಫ್. ನಮ್ಮ ಅಪ್ಪು ಬಾಸ್ ಹೆಂಗಿದ್ದಾರೆ ಆ ಥರನೇ ಮಾಡಿದ್ದಾರೆ. ನೆಕ್ಸ್ಟ್ ಫಿಲಿಮು ಮತ್ತೆ ಬರ್ತದೆ. ಅದೇ ಇದು 3D ಫೈಟಿಂಗ್ ಹೆಂಗಿರ್ತದೆ ಆ ಥರ ಮಾಡ್ತಾ ಇದ್ದಾನೆ ಅಂತ ಹೇಳಿರ. ಇದು ಇದ್ರಕಿನ್ನ ಡಬ್ಬಲು. ಮಮ್ಮ ಇಲ್ಲಿ ಬಾಲೆ, ಒಂದು ಮಾತಾಡ ಬಾ. ರಾಜ್ಕುಮಾರ್ಗೆ, ಪುನೀತ್ ರಾಜ್ಕುಮಾರ್ಗೆ, ಡಾಕ್ಟರ್ ಶಿವಣ್ಣಗೆ, ರಾಜವಂತ ರಾಜ್ಕುಮಾರ್ಗೆ, ಅಶ್ವಿನಿ ಮೇಡಮ್ಗೆ, ನಮ್ಮ ಮಂಜಣ್ಣಗೆ, ವಿಜಯ ಬಸಪ್ಪಗೆ, ಈ ಕನ್ನಡ ಪರ ಸಂಘಟನೆ ಎಲ್ಲ ಇದಾವಲ್ಲ ನಮ್ಮ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ವಿಳಂಬ ಎಕ್ಕ ಸಿನಿಮಾ, ಫಿಲಮು ಪಕ್ಕ 100 days. ಆ ಎಂಟರ್ಟೈನ್ಮೆಂಟ್ ಬ್ಯಾಂಗಲ್ ಬಂಗಾರ ಏನೈತಲ್ಲ, ಆ ಆಕ್ಷನ್ ಆ ಯುವಾಗ ಬಂದಷ್ಟು ಯಾರಿಗೂ ಬರಲ್ಲ. ದೊಡ್ಡ ಮನೇಲಿ ದೊಡ್ಡ ಮನೆ ಸಿನಿಮಾ ಮಾತ್ರ ಹೈಲೈಟ್ ಐತೆ. ಸಿನಿಮಾ ಮಾತ್ರ ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಸೇಮ್ ಜಾಕಿ ಬಂದಂಗೆ ಬಂದ್ಬಿಡುತ್ತೆ. ಅದೇನು ಸ್ಟೆಪ್ ಅದು ಒದ್ಕಂತ ಹಿಂಗೆ ಅಂತಾರೆ ಸ್ಟೆಪ್ ಅದು. ಬಾಬಾ ಜೈ ಬಾಸ್ಟರ್. ಎರಡು ಸಾಂಗ್ ಮಾತ್ರ ಹೈಲೈಟ್ ಐತೆ. ಎಕ್ಕ ಮಾತ್ರ ಎರಡು ಸಾಂಗ್ ಎರಡು ಸಾಂಗ್ ಹೈಲೈಟ್ ಇದೆ. ಜೈ ಬಾಸ್ಟರ್. ಫಿಲಿಮ್ ಮಾತ್ರ ಭಾಳ ಸೂಪರ್ ಇದೆ. ಎಲ್ಲ ಕುಟುಂಬ ಸಮೇತ ನೋಡುವಂಥ ಚಿತ್ರ. ನಮ್ಮ ಸೇಮ್ ನಾವು ಅಪ್ಪು ಸಾರ್ ನೋಡ್ದಂಗೆ ಆಯಿತು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಫಿಲಿಮ್ ಮಾಡುತ್ತಾ ಮನೋರಂಜನೆ ಕೊಡಬೇಕಂತ ಕೇಳ್ತೇವೆ. ಇವಣ್ಣನ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್. ಯಾಕಂತಂದರೆ ದೊಡ್ಡ ಮನೆ ಅಭಿಮಾನಿಗಳು ಯಾವತ್ತಿದ್ರೂ ಸಮಾಜ ಸೇವೆಗಾಗಿ, ಅಭಿಮಾನಿಗಳಿಗಾಗಿ ತಮ್ಮ ಪ್ರಾಣವನ್ನು ಕೊಡಕ್ಕೆ ಸಿದ್ಧ ಸರ್. ಅಂಥ ಒಬ್ಬ ಅಭಿಮಾನಿಗಳಿಗೆ ನಾನು ಇವತ್ತು ಅಭಿಮಾನಿ ಆಗಿದೆ ಅಂತಂದ್ರೆ ಅದಕ್ಕಿಂತ ದೊಡ್ಡದೇನು ಸರ್. 10 ವರ್ಷ ಸರ್ ನಾನು ಬೀದಿ ಅಡ್ಡಾಡ್ತೀನಿ ಸರ್. ಯಾರು ನನಗೆ ಅವಕಾಶ ಕೊಟ್ಟಿಲ್ಲ. ಒಂದು ಸತಿ ನಾನು ಶಿವಣ್ಣವ್ರನ್ನ ಭೇಟಿ ಮಾಡ್ಲೇಬೇಕಂಬುದು ಒಂದೇ ಒಂದು ಐದು ಸರ್. ಒಂದು ಡೈಲಾಗ್ ಹೇಳ ಅಪ್ಪು ಸರ್. ಯಾವ್ದು ಅಲ್ಲ ಸಾಂಗ್ ಬರ್ತಣ್ಣ. ಡೈಲಾಗ್ ಹೊಡೆದಲ್ಲಿ ಅದೇ ಡೈಲಾಗ್ ಹೊಡಿ. ಯಾವ್ದಣ್ಣ ಸಾಂಗ್ ಆಡು. ಕೈ ಬಿಟ್ಟು ಸಾಂಗ್ ಆಡು. ಕನ್ನಡ ನಾಡಿನ ಪುಣ್ಯವಂತರು ಪುನೀತಣ್ಣರು, ನಮ್ಮ ಪುನೀತಣ್ಣರು. ಅಂಧ ಅನಾಥ ಮಕ್ಕಳಿಗೆಲ್ಲ ದಾರಿ ದೀಪವಾದರು. ಮರೆಯಲಾರದ ಮಾಣಿಕ್ಯ ಇವರು, ಮರೆಯಾದರು ಅಣ್ಣರು ಮರೆಯಾದರು. ಕನ್ನಡ ನಾಡಿನ ಪುಣ್ಯವಂತರು ಪುನೀತಣ್ಣರು. ನಮ್ಮೂರ ಕಾಯೋ ದೊರೆಯೇ ನಿನಗೆ
ಏನಿಂತ ಮಮಕಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದವ್ರೆ ಜೊತೆಗಾರ ಸಾವಿರ ಜನ್ಮ ಒಂದಾಗೂ ಸಾಕುವ ನಾಯಕ ನೀನಾಗು. ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಯಕ್ಕ, ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದು ಪಕ್ಕ. ಯಕ್ಕ ಸಿನಿಮಾ ಭಾರಿ ಚೆನ್ನಾಗಿದೆ, ಸಾಂಗ್ಸಿಂಗ್ ಚೆನ್ನಾಗಿದ್ದಾವೆ, ಒಳ್ಳೆ ಮಾಸ್ ಸಿನಿಮಾ. ರಾಜ್ಕುಮಾರ್ ಅವ್ರ ಆ್ಯಕ್ಟಿಂಗ್ ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಸಾಂಗ್ಸಿಂಗ್ ಚೆನ್ನಾಗಿದ್ದಾವೆ. ಸಿನಿಮಾ ಚೆನ್ನಾಗಿ ಹೋಗಲಿ, ಒಳ್ಳೇದಾಗಲಿ. ಹೀರೋಯಿನ್ ಭಾರಿ ಚೆನ್ನಾಗಿದೆ, 2-3 ಸಾಂಗ್ ಚೆನ್ನಾಗಿದ್ದಾವೆ. ಭಾರಿ ಸಿನಿಮಾ ಚೆನ್ನಾಗಿ ಬಂದಿದೆ, ಒಳ್ಳೆ ಸಿನಿಮಾ. ಯಕ್ಕ ಮಾಸ್ ಸಿನಿಮಾ. ರಾಜ್ಕುಮಾರ್ ಯಕ್ಕದಲ್ಲಿ ಸಾಂಗ್ಸು ಫೈಟ್ ಭಾರಿ ಇಷ್ಟ ಆಯಿತು. ಸಿನಿಮಾ ಭಾರಿ ಚೆನ್ನಾಗಿ ಮಾಡಿ ರಾಜ್ಕುಮಾರ್. 2ನೇ ಸಿನಿಮಾದಲ್ಲಿ ಭಾರಿ ಇಷ್ಟ ಆಯ್ತು ಸಿನಿಮಾದಲ್ಲಿ ನಿನಗೆ? ಸಾಂಗ್ಸ್ ಭಾರಿ ತುಂಬ ಇಷ್ಟ ಆಯ್ತು ನಮಗೆ. ಯಾವ ಸಾಂಗ್ ಹಾಡು? ಒಂದು ಬ್ಯಾಂಗಲ್ ಬಂಗಾರ್ ಭಾರಿ ಇಷ್ಟ ಆಗಿದೆ. ಯಕ್ಕ ಸಾಂಗ್ ಕೂಡ ಚೆನ್ನಾಗಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.